ಕೆಜಿಎಫ್ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಕಳವು ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿ ಬೆಲೆ ಬಾಳುವ ಚಿನ್ನ ಬೆಳ್ಳಿಗಳ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ಇತರೆ 4 ಕಳವು ಪ್ರಕರಣಗಳಲ್ಲಿನ ಆರೋಪಿಗಳನ್ನು ಬಂಧಿಸಿ ಬೆಲೆ ಬಾಳುವ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ತಿಳಿಸಿದ್ದಾರೆ. ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿರುವ ಅವರು 15/10/2025 ನಗರದ 1ನೇ ರಸ್ತೆಯಲ್ಲಿನ ನಿತೀಶ್ ಕುಮಾರ್ ಎಂಬುವರ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸುರೇಂದ್ರ ಸಿಂಗ್, ಯಶವಂತ್ ಸಿಂಗ್ ಸುಮಾರು 1,31,68,800 ರು ಬೆಲೆ ಬಾಳುವ 1 ಕೆಜಿ 93 ಗ್ರಾಂ 400 ಮಿಲಿ ಬಂಗಾರ ಒಡವೆಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದನ್ನು ಪತ್ತೆ ಹಚ್ಚಿ 6 ಆರೋಪಿಗಳನ್ನು ರಾಜಸ್ಥಾನ ರಾಜ್ಯದಲ್ಲಿ ಬಂಧಿಸಲಾಗಿದೆ. ಹಾಗೂ ಅರುಣ್ ಕುಮಾರ್ ಎಂಬುವರ ಮನೆಯಲ್ಲಿ ಕಳವು ಮಾಡಲಾಗಿದ್ದ 1,40,000 ರು ಬೆಲೆ ಬಾಳುವ 26 ಗ್ರಾಂ ಬಂಗಾರದ ಒಡವೆಗಳನ್ನು ವಶಪಡಿಸಿಕೊಂಡು 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಹಾಗೂ ಸುಂದರ್ ಮಾಳ್ ಎಂಬುವರ ಮನೆಯಲ್ಲಿ 6 ಲಕ್ಷ ರು ಬೆಲೆ ಬಾಳುವ 120 ಗ್ರಾಂ ಒಡವೆಗಳನ್ನು ಕಳವು ಮಾಡಿದ್ದ 2 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮತ್ತು ಬೃಂದಾ ಎಂಬುವರ ಮನೆಯಲ್ಲಿ ಕಳವು ಮಾಡಲಾಗಿದ್ದ 12,39,500 ರು ಬೆಲೆ ಬಾಳುವ 187 ಗ್ರಾಂ ಬಂಗಾರದ ಒಡವೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗೂ ನಂದು ಎಂಬುವರ ಮನೆಯಲ್ಲಿ ಕಳವು ಮಾಡಲಾಗಿದ್ದ 5,85,000 ರು ಬೆಲೆ ಬಾಳುವ ಒಡವೆಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಏನು ಪತ್ತೆ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಮತ್ತೆ ಒಂದು ಗೌರ್ಮೆಂಟ್ನಿಂದ ಒಂದು ಹೊಸ ರೈಜ್ ಕ್ಯಾಂಪೇನ್ ಬೇಡ ಬ್ರೋ ಆ ಥರ ಡ್ರಗ್ ಫ್ರೀ ಕರ್ನಾಟಕ ಮಾಡಲಿಕ್ಕೆ 2028 ಟಾರ್ಗೆಟ್ ಮಾಡಿದೆ. ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಮತ್ತೆ ಎಲ್ಲರಿಗೆ ನಮಸ್ಕಾರ. KGF ಜಿಲ್ಲಾ ಪೊಲೀಸ್ ಎಲ್ಲಿ ಒಂದು ರಾಬರ್ಟ್ಸನ್ ಪೇಟ್ ಪೊಲೀಸ್ ಸ್ಟೇಷನಲ್ಲಿ 2023 ಇಂದ 26 ಕೆಲವು ಪೆಂಡಿಂಗ್ ಪ್ರಾಪರ್ಟಿ ಕೇಸ್ ಇತ್ತು. ಆ ಕೇಸಸ್ 5 ಕೇಸಸ್ ನಮ್ಮ ತಂಡ ಅದು ಪತ್ತೆ ಮಾಡಿದ್ದಾರೆ. 2023 ಒಂದು HBT ಕೇಸ್ ಇತ್ತು. ಅಲ್ಲಿ 16 ಗ್ರಾಮ್ ಚಿನ್ನ ರಿಕವರಿ ಮಾಡಿದ್ದಾರೆ. ಮತ್ತೆ ಆರೋಪಿ ಕೂಡ ಪತ್ತೆ ಆಗಿದ್ದು. 2025 2 ಕೇಸ್ 122/2025 ಮತ್ತೆ 94/2025 ಆ ಕೇಸ್ 2 HBT ಕೇಸ್ ಇತ್ತು. ಅಲ್ಲಿ 454 ಗ್ರಾಮ್ ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಈ ವರ್ಷ 2026 2 ಕೇಸ್ 45/2026 ಮತ್ತೆ 102/2026 ಅಲ್ಲಿ ಕೂಡ 92 ಗ್ರಾಮ್ ಗೋಲ್ಡ್ ಮತ್ತೆ 400 ಗ್ರಾಮ್ ಸಿಲ್ವರ್ ಅದು ರಿಕವರಿ ಮಾಡಿದ್ದಾರೆ. ಟೋಟಲ್ 562 ಗ್ರಾಮ್ ಚಿನ್ನ, ಅದು ವ್ಯಾಲ್ಯೂ 78,68,000 ಬರುತ್ತೆ. ಅದು ಅಲ್ಲ, ರಾಬರ್ಟ್ಸನ್ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನಮ್ಮ DSP ಮಾರ್ಗದರ್ಶನದಲ್ಲಿ, DSP ಲಕ್ಷ್ಮೀಯ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಮುಂಚೆ ನವೀನ್ ಅವರು ಕೂಡ ಇದ್ದರು. ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಮಾಡಿ ಮತ್ತು ತಂಡ ಅದು ಚೆನ್ನಾಗಿ ಕೆಲಸ ಮಾಡಿ ಆರೋಪಿ ಟೋಟಲ್ 17 ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ. ಅವರಿಗೆ ಜೈಲಿಗೆ ಕಳಿಸಿದ್ದಾರೆ. ಇದು ಎಲ್ಲ ರಿಕವರಿ ಮಾಡಿದ್ದಾರೆ. ಭಾಳ ಅದು ಪ್ರಶಂಸನೀಯ ಕೆಲಸ ಮಾಡಿದ್ದಾರೆ ಅವರು. ಇದು ಕೆಲವು ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ರು ಇಲ್ಲಿ. ಹ್ಯಾಬಿಚುವಲ್ ಅಫೆಂಡರ್ಸ್ ಮೇಲೆ ನಾವು ಬಾಂಡ್ ಓವರ್ ಮಾಡಿ ಒಬ್ಬರಿಗೆ ಗುಂಡಾ ಆಕ್ಟ್ ಕಾಯ್ದೆಯಲ್ಲಿ ಕೂಡ ಕ್ರಮ ತಗೊಂಡಿದ್ದೀವಿ. ಅವರಿಗೆ ಅವ್ರ ಮೇಲೆ 31 ಕೇಸ್ ಇತ್ತು. ಕೆಲವು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಮತ್ತೆ ಕಳ್ತನ್ ಕೇಸ್ ಕೂಡ ಸುಮಾರಿತ್ತು. 10 ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿತ್ತು. ಇವ್ರು ಹ್ಯಾಬಿಚುವಲಿ ಪದೇ ಮಾಡ್ತಾ ಇದ್ರು. ಅವರಿಗೆ ಕೂಡ ಅರೆಸ್ಟ್ ಗುಂಡಾ ಆಕ್ಟ್ ಹಾಕಿದ್ದೀವಿ. ಈಗ ಮುಂದೆ ದಿನಲ್ಲಿ ಕೂಡ ಇದ್ರು ಯಾರು ಕಳ್ತನ್ ಮಾಡ್ತಾರೆ, ಕಳ್ತನ್ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ, ಅವ್ರ ಮೇಲೆ ನಾವು ಪ್ರಿವೆಂಟಿವ್ ಆಕ್ಷನ್ ಕೂಡ ತಗೊಳ್ತೀವಿ. ಮತ್ತೆ ಅವರು ಸುಧಾರಣೆ ಆಗಲ್ಲ, ದೆನ್ ಅವ್ರ ಮೇಲೆ ಗುಂಡಾ ಆಕ್ಟ್ ಕಾಯ್ದೆ ಕೂಡ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಈ ವರ್ಷ ನಾವು 12 ಜನ ರೌಡೀಸ್ಗೆ ಗಡೀಪಾರ್ ಮಾಡಲಾಗಿದೆ. ಅವ್ರಿಗೆ ಬೇರೆ ಜಿಲ್ಲೆಗೆ ನಾವು ಕಳಿಸಿದ್ದೀವಿ. ಲಾಸ್ಟ್ ಇಯರ್ 22 ರೌಡೀಸ್ಗೆ ಗಡೀಪಾರ್ ಮಾಡಲಾಗಿತ್ತು. ಯಾರು ಗಡೀಪಾರ್ ಆದೇಶ ವೈಲೇಷನ್ ಮಾಡ್ತಾರೆ ಅವ್ರ ಮೇಲೆ ಕೂಡ ನಾವು ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ FIR ಕೂಡ ಲಾಂಚ್ ಮಾಡಿದ್ದೀವಿ. ಟೋಟಲ್ 14 ಜನ ಮೇಲೆ ಗಡೀಪಾರ್ ಉಲ್ಲಂಘನೆ ಮಾಡೋ ಕಾರಣದಿಂದ ಅವ್ರ ಮೇಲೆ FIR ಆಯಿತು. ಈಗ ಸುಮಾರು ಜನ ಜೈಲಲ್ಲಿ ಇದ್ದಾರೆ. ಯಾರು ಗಡೀಪಾರ್ ಆದ ನಂತರ ಕೂಡ ಅದು ಸುಧಾರಣೆ ಆಗಲ್ಲ, ಅವ್ರ ಮೇಲೆ ನೆಕ್ಸ್ಟ್ ನಾವು ಗುಂಡಾ ಆಕ್ಟ್ ಹಾಕ್ತಾ ಇದ್ದೀವಿ. ಮತ್ತೆ NDPS ಕೇಸಸ್ ಅಲ್ಲಿ ಕೂಡ
ನಾವು KGF ಗೆ ಡ್ರಗ್ ಫ್ರೀ KGF ಮಾಡಲಿಕ್ಕೆ ನಾವು ಅಭಿಯಾನ ಮಾಡ್ತಾ ಇದ್ದೀವಿ. ಈಗ ಸುಮಾರು ಕಂಟ್ರೋಲ್ ಆಗಿದೆ. ಇನ್ನೂ ಕೆಲವು ಜನ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ನಮ್ಮ ಇಲಾಖೆಯಿಂದ ಸ್ಟ್ರಿಕ್ಟ್ ಎಚ್ಚರಿಕೆ ಇದೆ. ನಾವು ಅವ್ರ ಮೇಲೆ ಬಾಂಡ್ ಕೂಡ ಮಾಡ್ತೀವಿ, ಮುಂದೆ ಬಾಂಡ್ ಫಾರ್ ಫ್ಯೂಚರ್ ಕೂಡ ಮಾಡ್ತಾ ಇದ್ದೀವಿ. ಈಗ ಒಬ್ಬರಿಗೆ ನಾವು ಬಾಂಡ್ ಫಾರ್ ಫ್ಯೂಚರ್ ಮಾಡಿದ್ದೀವಿ. ಅವರು ಬಾಂಡ್ ಫಾರ್ ಫ್ಯೂಚರಲ್ಲಿ ಅವರು ಹಣ ಸರ್ಕಾರಕ್ಕೆ ಜಮಾ ಮಾಡಬೇಕಾಗುತ್ತೆ. ಅವರು ಜಮಾ ಮಾಡಿಲ್ಲ, ಅದಕ್ಕೆ ಅವರಿಗೆ ನಾವು ಜೈಲಿಗೆ ಕಳಿಸಿದ್ದೀವಿ. ಈ ಥರ ಯಾರು ಡ್ರಗ್ ಪೆಡ್ಲಿಂಗ್ ಮಾಡ್ತಾರೆ, ನಮ್ಮ ಏರಿಯಲ್ಲಿ ಯಾರು ಡ್ರಗ್ ಮಾರಾಟ ಮಾಡ್ತಾರೆ, ಕಂಪಲ್ಸರಿ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿ ಅವ್ರಿಗೆ ನಾವು ಬಾಂಡ್ ಓವರ್ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. 2 PIT NDPS ಕೇಸ್ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಪ್ರಿವೆಂಟಿವ್ ಡಿಟೆನ್ಸ್ ಇರುತ್ತೆ, ಅಲ್ಲಿ ಯಾರು ಇಲ್ಲಿ ಡ್ರಗ್ ಮಾರಾಟ ಮಾಡ್ತಾ ಇದ್ದಾರೆ, ಮಲ್ಟಿಪಲ್ ಕೇಸಸ್ ಇದೆ, ಮಲ್ಟಿಪಲ್ ಕೇಸಲ್ಲಿ ಅವರು ಆರೋಪಿ ಆಗಿದ್ದಾರೆ, ಅವರು PIT NDPS ಕಾಯ್ದೆಯಲ್ಲಿ ಅವ್ರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಇರುತ್ತೆ. 1 ವರ್ಷಕ್ಕೆ ಅವರು ಜೈಲಿಗೆ ಅವರಿಗೆ ಡಿಟೈನ್ ಮಾಡ್ತೀವಿ ನಾವು. ಮತ್ತು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಲಾಸ್ಟ್ ತಿಂಗಳು 30th ಜೂನ್ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಆ ಅಭಿಯಾನದಲ್ಲಿ 2028 ವರ್ಷ ತನಕ ಕರ್ನಾಟಕಕ್ಕೆ ಡ್ರಗ್ ಫ್ರೀ ಮಾಡಲಿಕ್ಕೆ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ದಾರೆ. ಅಲ್ಲಿ 2 ಕ್ಯಾಂಪೇನ್ ಸ್ಟಾರ್ಟ್ ಮಾಡಿ. ರೈಜ್ ಒಂದು ಕ್ಯಾಂಪೇನ್ ಇದೆ. ರೈಜ್ ಮೀನ್ಸ್ ಆರ್ ಫಾರ್ ರಿಫ್ಯೂಸ್, ಮೀನ್ಸ್ ದೇರ್ ಶುಡ್ ನೋ ಡ್ರಗ್, ಬೇಡ ಡ್ರಗ್ ಬೇಡ. ಐ ಮೀನ್ಸ್ ಇನ್ಫಾರ್ಮೇಶನ್ ಆ್ಯಂಡ್ ಎಸ್ ಮೀನ್ಸ್ ಸಪೋರ್ಟ್. ಯಾರು ಅಡಿಕ್ಟ್ ಆಗ್ತಾರೆ ಅವರಿಗೆ ನಾವು ಸ್ವಲ್ಪ ಸಹಾಯ ಮಾಡಿ ಅವರಿಗೆ ನಿಮ್ಹನ್ಸಲ್ಲಿ ಮತ್ತು ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ರಿಹ್ಯಾಬಿಲಿಟೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಫಾರ್ ಎಂಪವರ್ ಸೊಸೈಟಿ ಎಂಪವರ್ಮೆಂಟ್ಗಲ್ಲಿ ಮಾಡ್ತೀವಿ. ಮತ್ತು ಒಂದು ಬೇಡ ಬ್ರೋ ಡ್ರಗ್ ಫ್ರೀ ಕರ್ನಾಟಕ ಮಾಡಿ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ ನಾವು. KGF ಅಲ್ಲಿ ಕೂಡ ಅದೇ ಹಂಗಾಗಿ ನಾವು ಕೂಡ ನಾವು ಮುಂಚೆಯಿಂದ ಕೂಡ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ಕೂಡ ಇದೇ ಸಹ ಇದೆ. ಸೊ ಅದೇ ಮುಂದೆ ಕೂಡ ವಹಿಸ್ತೀವಿ. ಥ್ಯಾಂಕ್ ಯು. 17 ಜನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು DC ಆದೇಶ ಆಗಿದೆ, ಹಾಂ ಕೆಲವರು ನಿಮ್ದು ಆದೇಶ ಆಗಿದೆ. ಹಾಂ ನಾನು ಪ್ರಪೋಸಲ್ ಕಳಿಸ್ತೀನಿ, ಫೈನಲ್ ಆದೇಶ DC ಮಾಡ್ತಾರೆ. ಇದು 5 ಕೇಸಲ್ಲಿ ಈ ವರ್ಷದಲ್ಲಿ 5 ಗುಂಡಾ ಆಕ್ಟ್ ಕಾಯ್ದೆ ಆಗಿದೆ. ಅದು 5 DC ಸರ್ ಆದೇಶ ಮಾಡಿದ್ದಾರೆ. ಗಡಿಪಾರ್ ನನಗೆ ಅಧಿಕಾರ ಇದೆ, ಗಡಿಪಾರ್ ನಾನೇ ಮಾಡ್ಬೋದು. ನಮ್ಮ DSP ಅವರು ಪ್ರಪೋಸಲ್ ಕಳಿಸ್ತಾರೆ, ನಾನೇ ಮಾಡ್ತೀವಿ. ಲಾಸ್ಟ್ ಇಯರ್ ಇಂದ ಸರ್ಕಾರದಿಂದ ಎಲ್ಲ ಜಿಲ್ಲೆ SP ಗೆ ಕೂಡ ಅಧಿಕಾರ ಕೊಟ್ಟಿದೆ ಗಡಿಪಾರ್ ಮಾಡಲಿಕ್ಕೆ ಮತ್ತೆ ಬಾಂಡ್ ಓವರ್ ಮಾಡಲಿಕ್ಕೆ. ಸೊ ಅದಕ್ಕಿಂತ ಬಹಳ ಸಹಾಯ ಬಂತು ನಮಗೆ KGF ಅಲ್ಲಿ ರೌಡಿಸಮ್ ಕಂಟ್ರೋಲ್ ಮಾಡಲಿಕ್ಕೆ. ಸೊ ಯಾರು ಮೇಲೆ ಮಲ್ಟಿಪಲ್ ಕೇಸಸ್ ಇದೆ ಅವರು ಸುಧಾರಣೆ ಆಗ್ತಾರೆ, ಅವ್ರು ಕಂಪಲ್ಸರಿ ಗಡಿಪಾರ್ ಮಾಡ್ತಾ ಇದೀವಿ. ಗಡಿಪಾರ್ ಮೀನ್ಸ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಟೆನ್ಮೆಂಟ್ ಹೇಳ್ತೀವಿ. ಮತ್ತೆ ದಟ್ ಮೀನ್ಸ್ ಈ ಭಾಗಿಂದ ಹೊರಗಡೆ ಇರಬೇಕು, ನಮ್ಮ ಜಿಲ್ಲೆಗೆ ಬರಬಾರ್ದು. ನಾವು ಅವರಿಗೆ ಒಂದು ಸ್ಟೇಷನ್ ಕಳಿಸ್ತೀವಿ. ಒಂದು ಫಾರ್ ಎಕ್ಸಾಂಪಲ್ ಅವರಿಗೆ ಗುಲ್ಬರ್ಗಾಕ್ಕೆ ಕಳಿಸಿದ್ವಿ, ಗಡಿಪಾರ್ ಮಾಡಿ ಕಲಬುರ್ಗಿ ಸಿಟಿಯಲ್ಲಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಕಳಿಸ್ತೀವಿ. ಅವರು ಅಲ್ಲೇ ಇರಬೇಕು 1 ವರ್ಷಕ್ಕೆ. 1 ವರ್ಷ ಅವರು ಇಂದ ಮುಂಚೆ ಅವರು ಆ ಜಾಗ ಬಿಟ್ಟು ಬಂದಿದ್ರೆ ಮತ್ತೆ ನಮಗೆ ಮಾಹಿತಿ ಬಂದಿದ್ರೆ ನಾವು ಅವ್ರ ಮೇಲೆ ಕರ್ನಾಟಕ ಪೊಲೀಸ್ ಆಕ್ಟ್ ಸೆಕ್ಷನ್ 113 ಮತ್ತು 114 ಪ್ರಕಾರ ಅವ್ರ ಮೇಲೆ FIR ಬುಕ್ ಮಾಡ್ಬೋದು. ಅವ್ರಿಗೆ ಅರೆಸ್ಟ್ ಮಾಡಿ ಜೈಲ್ ಕಳಿಸ್ತೀವಿ. ಈ ತರ 14 ಜನ, ಲಾಸ್ಟ್ ಇಯರ್ದು ಒಬ್ರು, ಈ ವರ್ಷ ನಾವು 13 ಜನ ಮೇಲೆ ಕೇಸ್ ಬುಕ್ ಮಾಡಿದೀವಿ. ಸೊ ಕೇಸ್ ಬುಕ್ ಮಾಡಿದ ನಂತರ ಅವ್ರು ಜೈಲಿಗೆ ಹೋಗ್ತಾರೆ, ಮತ್ತೆ ಬರ್ತಾರೆ. ದಟ್ ಡಸಂಟ್ ಮೀನ್ ಅವರು ವಾಪಸ್ ಫ್ರೀ ಆಗ್ತಾರೆ. ಅವ್ರಿಗೆ ಮತ್ತೆ ನಾವು ಅಲ್ಲೇ ಕಳಿಸ್ತೀವಿ. ಹಾ 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 ಕೆಲಸ ಬರ್ಬಾರ್ದು, ಅವರು ಅಲ್ಲೇ ಇರ್ಬೇಕು. 1 ವರ್ಷ ಅವರು ಅಲ್ಲೇ ಇರ್ಬೇಕು. ಆ ಜಾಗದಿಂದ ಹೊರಗಡೆ ನಮ್ಮ ಲಿಮಿಟ್ ಅಲ್ಲಿ ಅವರು ಕಾಣಬಾರ್ದು. ದಟ್ ಈಸ್ ಪ್ರಿವೆಂಟಿವ್ ಆಕ್ಷನ್. ಸೊ ದಟ್ ಇಲ್ಲಿ ಯಾವುದೇ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಮತ್ತೆ ನಮ್ಮ ಶಾಂತಿ ಉಲ್ಲಂಘನೆ ಮಾಡಬಾರ್ದು. ಅದಕ್ಕೆ ಇದು ಕ್ರಮ ನಾವು ತಗೊಳ್ತಾ ಇದೀವಿ. ಗಡಿಪಾರ್ ಮೀನ್ಸ್ ನಮ್ಮ ಏರಿಯಾ ಗಡಿಯಿಂದ ಹೊರಗಡೆ ಅವ್ರಿಗೆ ಕಳಿಸ್ಬೇಕು. ಬಂದರೆ ಅವ್ರ ಮೇಲೆ FIR ಆಗತ್ತೆ, ಮತ್ತೆ ಜೈಲ್ಗೆ ಹೋಗ್ತಾರೆ ಅವರು. ಹಾ, ಅವರು ಹೋಗಿ ನಮ್ಗೆ ಸ್ಟೇಷನ್ ಇಂದ ಮಾಹಿತಿ ಬರುತ್ತೆ. ಯಾವಾಗ ಅವರು ಅಲ್ಲಿ ಎಲ್ಲಿ ನಾವು ಗಡಿಪಾರ್ ಮಾಡಿದೀವಿ ಆ ಜಾಗ ಎಲ್ಲಿಲ್ಲ, ಅವ್ರು ನಮ್ಗೆ ಮಾಹಿತಿ ಕೊಡ್ತಾರೆ. ತಕ್ಷಣ ನಾವು ಅವ್ರ ಮೇಲೆ FIR ಮಾಡ್ತೇವೆ. ಅದೇ ಹೇಳಿದೆ 14 ಜನ, ಈ ವರ್ಷ 13 ಜನ ಬಂದಿದೆ. ಹಾ, ಲಾಸ್ಟ್ ಇಯರ್ ಕೂಡ ಕೆಲವತ್ತು, ಲಾಸ್ಟ್ ಇಯರ್ ಒಂದು ಕೇಸ್ ಆಗಿದೆ, ಬಾಕಿ ಎಲ್ಲ ಕೇಸ್ ಈ ವರ್ಷ ಆಯ್ತು. ಲಾಸ್ಟ್ ಇಯರ್ ಆಯ್ತು, ಬಟ್ ಉಲ್ಲಂಘನೆ ಅವರು ಈ ವರ್ಷ ಮಾಡಿದ್ದಾರೆ. ಸೊ ಕೆಲವು ನಮ್ಗೆ ಇಲ್ಲಿ ಸಿಗ್ಬಿಡ್ತದೆ, ಅವ್ರನ್ನ ಡೈರೆಕ್ಟ್ಲಿ ನಾವು FIR ಬುಕ್ ಮಾಡ್ತೀವಿ. ಕೆಲವು ಅಲ್ಲಿ ಉಲ್ಲಂಘನೆ ಮಾಡ್ತಾರೆ, ನಮ್ಗೆ ಮಾಹಿತಿ ಬರೋದು ನಾವು ಅವ್ರಿಗೆ ಹುಡುಕ್ತೀವಿ. ಅವ್ರು ನಮ್ಗೆ ಸಿಕ್ಕಿದ್ರೆ ತಕ್ಷಣ ಅವ್ರ ಮೇಲೆ ನಾವು FIR ಬುಕ್ ಮಾಡ್ತೀವಿ. ಹಾ, ಅವರು ಹಾ, ಇಲ್ಲಿ ಕೂಡ ಬಂದಿದ್ದಾರೆ. ಇದು 3-4 ಜನ ಇಲ್ಲಿ ಕೂಡ ಬಂದಿದ್ರು.
ನಾರ್ಮಲಿ ಇದು ಬೆಂಗಳೂರಿಂದ ಕೆಲವು ಜನ ಬಂದಿದೆ, ಬೆಂಗಳೂರು ಸಿಟಿ ಪೊಲೀಸ್ ಇಂದ 3 ಜನಕ್ಕೆ ಕಲಿಸಿದ್ದಾರೆ. ಬಾಕಿ ಕಾರವಾರಿಂದ ಒಬ್ರಿಗೆ ಇಲ್ಲಿ ಕಲಿಸಿದ್ದಾರೆ. ದೂರ ನಾವು ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸೊ ದಟ್ ಅವರು ಸ್ವಲ್ಪ ಇದು ಡಿಸ್ಟರ್ಬ್ ಮಾಡಬಾರ್ದು. ಸೊ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ ಮಾಹಿತಿ, ಲೋಕಲ್ ಪೊಲೀಸ್ ಸ್ಟೇಷನ್ ಆಕ್ಚುಲಿ ನಾವು ಇನಿಷಿಯೇಟಿವ್ ತಗೊಂಡು ಸ್ವಲ್ಪ ಲೋಕಲ್ ಪೊಲೀಸ್ ಸ್ಟೇಷನ್ ಜೊತೆ ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಅವರು ರೆಗ್ಯುಲರ್ಲಿ ಅಲ್ಲಿ ಆ ಜಾಗದಲ್ಲಿ ಇದ್ದಾರೆ ಅಥವಾ ಇಲ್ಲ. ಸೊ ನಾವು ರೆಗ್ಯುಲರ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ನಾವು ರಿಪೋರ್ಟ್ ತಗೊಳ್ತೀವಿ ಅವರಿಂದ, ಅವರು ಆ ಜಾಗದಲ್ಲಿ ಇದ್ದಾರೆ ಅಥವಾ ಇಲ್ಲ. ಮತ್ತೆ ಯಾವಾಗ ನಾವು ಅವರಿಗೆ ಅಲ್ಲಿ ಬಿಟ್ಟು ಬರ್ತೀವಿ, ಅಲ್ಲಿ ಲೋಕಲ್ SP ಕೂಡ ನಾವು ಮಾತಾಡ್ತೀವಿ. ಅವರು ಯಾವಾಗ ಜಾಗ ಅವರು ಅಲ್ಲಿಂದ ಅವರು ಕಾಣಲ್ಲ, ತಕ್ಷಣ ನಮ್ಗೆ ಮಾಹಿತಿ ಕೊಡಿ, ಅವ್ರು ನಮ್ಗೆ ಮಾಹಿತಿ ಕೊಡ್ತಾರೆ. ಗುಂಡಾಗ್ಲಿ 5 ಜನ ಆಗಿದೆ ಈ ವರ್ಷ. ಲಾಸ್ಟ್ ಇಯರ್ 4 ಜನ ಮೇಲೆ ಗುಂಡಾಕ್ಟ್ ಆಗಿತ್ತು. 5 ಜನ ಅದು ಮೇಲೆ ಗುಂಡಾಕ್ಟ್ ಆಗಿದೆ. ಲಾಸ್ಟ್ ಇಯರ್ 4 ಜನ ಮೇಲೆ ಆಗಿತ್ತು. ಮೊದಲೆಲ್ಲಾನು ಶೂಟೆಡ್ ಸೈಡ್ ಆರ್ಡರ್ ಫುಡ್ ಆಕ್ಷನ್ ಅಂದ್ರೆ ವಿ ಹ್ಯಾವ್ ಸೀನ್, ಬಟ್ ಈಗ ಇಲ್ಲ, ಅದು ಇನ್ನೂ ಕಾನೂನು ಇದೆಯಾ? ಈ ತರ ಏನು ಕಾನೂನು ಇಲ್ಲ. ಇದು ಯಾವುದೇ ಈ ತರ ಯಾವುದೇ ಕಾನೂನು ಇರಲ್ಲ. ನಾನು ಕಾನೂನು ಬಾಹಿರಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾರು ಮುಂಚೆ ಯಾವುದೇ ಔಟ್ ಆಫ್ ಕಂಟ್ರೋಲ್ ಆಗಿದ್ದಾರೆ, ಅದು ಯಾವುದೇ ಪೊಲೀಸ್ ಎಲ್ಲಿ ಎನ್ಕೌಂಟರ್ ಎಲ್ಲಿ ಆಗಿದ್ರೆ, ಮೀನ್ಸ್ ಅವರೇ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಥವಾ ಯಾರು ಪಬ್ಲಿಕ್ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಹೋಗ್ತಾರೆ, ಆ ಟೈಮಲ್ಲಿ ನಾವು ಏನಾದ್ರು ಪ್ರಿವೆಂಟಿವ್ ಫೋರ್ಸ್ ಯೂಸ್ ಮಾಡಬಹುದು. ಸೊ ಈ ತರ ಏನು ನಾವು ಮತ್ತೆ ಕಲಿಸ್ತೀವಿ ಅವ್ರಿಗೆ. ಅದಕ್ಕೆನ ಯಾರು ವಾಲೇಷನ್ ಅವ್ರ ಮೇಲೆ ತಕ್ಷಣ ನೆಕ್ಸ್ಟ್ ಗುಂಡಾಕ್ ರೆಡಿ ಇರುತ್ತೆ. ಯಾರು ಗಡಿಪ ವಾಲೇಷನ್ ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ, ಮತ್ತೆ ಬಂದ್ರೆ ಅವ್ರ ಮೇಲೆ ನಾವು ನೆಕ್ಸ್ಟ್ ಗುಂಡಾಕ್ಟ್ ಹಾಕ್ತಿವಿ. ನೋಡ್ತೀವಿ ಅವ್ರದ್ದು ಏನು ಸೊಸೈಟಿಯಲ್ಲಿ ಎಷ್ಟು ಥ್ರೆಟ್ ಇದೆ ಅವ್ರದಿಂದ, ಆ ಪ್ರಕಾರ ನಾವು ಪ್ರಪೋಸಲ್ ರೆಡಿ ಮಾಡ್ತೀವಿ. ಅವರು ಅಲ್ಲೇ ಮಾಡ್ಬೇಕು. ಗಡಿಪಾರ್ ಯಾರ್ದು ಆಗತ್ತೆ, ಆ ಜಾಗೆಯಲ್ಲಿ ಅವ್ರು ಬದುಕಬೇಕು, ಅಲ್ಲಿ ಕೆಲಸ ಮಾಡ್ಬೇಕು, ಇಲ್ಲಿ ಬರಬಾರ್ದು. ಇಲ್ಲಿ ಬಂದ್ರೆ ಅವರು ಯಾವುದೇ ಗುಂಪು ಮಾಡಿ ಮತ್ತೆ ಗಲಾಟೆ ಮಾಡ್ತಾರೆ, ಪಬ್ಲಿಕ್ಗೆ ತೊಂದರೆ ಕೊಡ್ತಾರೆ. ಅದೇ ಕಾರಣದಿಂದ ನಾವು ಅವರಿಗೆ ಗಡಿಪಾರ್ ಮಾಡಿದ್ವಿ. ಬಿಕಾಸ್ ಕೆಲವು ಇವರು ಗುಂಪು ಮಾಡಿ ಗುಂಪಲ್ಲಿ ಗಲಾಟೆ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ. ಅದು ಈ ಏರಿಯಾಲಿ ಇರಬಾರ್ದು. ಈ ಏರಿಯಾ ನಮ್ಮ KGF ಏರಿಯಾ ಶಾಂತಿಯುತವಾಗಿ ಇರಬೇಕು, ಅದಕ್ಕೆ ಅವರು ಮಾಡ್ತೀವಿ. ಎಸ್ ಅದು ಹಾ. ಸೊ ಎಸ್ ಕೇಸಿಯಲ್ಲಿ ಟೋಟಲ್ 1 kg 93 ಗ್ರಾಮ್ ಗೋಲ್ಡ್ ಅವರು ಕಳ್ತನ ಮಾಡಿದ್ರು. ಈಗ ಇಷ್ಟು ತನಕ 400 ಗ್ರಾಮ್ ನಾವು ಗೋಲ್ಡ್ ರಿಕವರಿ ಮಾಡಿದೀವಿ. ಆಕ್ಚುಲಿ ನಮ್ಮ ತಂಡ ಇದು 5 ಸಲ ಅಲ್ಲಿ ರಾಜಸ್ಥಾನ್ಗೆ ಹೋಗಿದ್ರೆ. ಸೊ ಇಟ್ಸ್ ನಾಟ್ ಈಜಿ. ಸೊ 2 ಸಲ ನಮ್ಗೆ ಯಾರು ಸಿಕ್ಕಿಲ್ಲ. ನಾವು 3ನೇ ಸಲ ಹೋಗಿದೀವಿ. ಸ್ವಲ್ಪ ಮಾಹಿತಿಗಾರರು ಸೆಟ್ ಮಾಡಿದೀವಿ. ಅಲ್ಲಿ ಲೋಕಲ್ SP ಸರ್ ಅಂಡ್ DIG ಸರ್ ಕೂಡ ಮಾತಾಡಿದೀವಿ. ಅವರು ಕೂಡ ಸಹಾಯ ಮಾಡಿದ್ದಾರೆ. ಸೊ ನಮ್ಗೆ ಸ್ವಲ್ಪ ಲೀಡ್ ಸಿಕ್ಕಿದ್ದು. ಆಮೇಲೆ ನಾವು ಅರೆಸ್ಟ್ ಮಾಡಿದೀವಿ. ಈಗ ಅರೆಸ್ಟ್ ಮಾಡಿದ ನಂತರ ನಾವು ಮತ್ತೆ ಅವರ ಪ್ರೊಸೀಜರ್ಗೋಸ್ಕರ ಮತ್ತೆ ಇಲ್ಲಿ ಕರ್ಕೊಂಡ್ ಬರ್ಬೇಕಾಗತ್ತೆ. ಇಲ್ಲಿ ನಾವು ಟ್ರಾನ್ಸಿಟ್ ವಾರೆಂಟ್ ತಗೊಂಡು ನಾವು ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕಾಗತ್ತೆ. ಆಮೇಲೆ ಮತ್ತೆ ನಾವು ಹೋಗಿ ಅವ್ರಿಗೆ ಬೇರೆ ಯಾರ್ಯಾರು ಆರೋಪಿ ಇದ್ದಾರೆ ಅವ್ರಿಗೆ ಪತ್ತೆ ಮಾಡಬೇಕಾಗತ್ತೆ. ಇನ್ನೂ ಒಬ್ರು ಆರೋಪಿ ಇದ್ದಾರೆ, ನಾವು ಅವ್ರಿಗೆ ಅಲ್ಲಿ ಮಾಹಿತಿಗಾರರು ಸೆಟ್ ಮಾಡಿದೀವಿ. 400 ಗ್ರಾಮ್ ನಮ್ಗೆ ಎಷ್ಟು ತನಕ ಸಿಕ್ಕಿದೆ, ಇನ್ನು ತನಿಖೆ ಈಗ ಚಾರ್ಜ್ ಶೀಟ್ ಮಾಡಿದೀವಿ. ಬಟ್ ನಮ್ಗೆ ಅಲ್ಲಿ ಒಂದು ವಾರೆಂಟ್ ತಗೊಂಡ ನಂತರ ಅವ್ರಿಗೆ ಮತ್ತೆ ಅರೆಸ್ಟ್ ಮಾಡ್ತೀವಿ. ಟೋಟಲ್ 7. ಮೇನ್ ಫಸ್ಟ್ ಟೈಮ್ ಅಲ್ಲಿ ಇಲ್ಲಿ ಯಾರು ಕಳ್ತನ ಮಾಡಿದಾರೆ ಫಸ್ಟ್ ಟೈಮ್ ನಮ್ಗೆ ಸಿಕ್ಕಿದ್ರು. ಅವರು ಮತ್ತೆ ಬೇರೆ ಯಾರಿಗೆ ಕೊಟ್ಟಿದ್ದಾರೆ, ಅವರು ಅವರೆಲ್ಲ ಸಿಕ್ಕಿದ್ರು. ಅವ್ರು ಯಾರಿಗೆ ಪ್ರಾಪರ್ಟಿ ಕೊಟ್ಟಿದ್ದಾರೆ, ಇಟ್ ಇಸ್ 3-4 ಲೇಯರ್ಸ್ ಅಲ್ಲಿ ಪ್ರಾಪರ್ಟಿ ಹೋಗಿದೆ. ಸೊ ಅವರು ಎಲ್ಲಿ ಹೋಗ್ತಾ ವಿತ್ ಟೈಮ್ ಅವರು ಪ್ರಾಪರ್ಟಿ ಮೂವ್ ಮಾಡ್ಬಿಡ್ತಾರೆ. ನಾವು ಫಾಲೋಅಪ್ ಮಾಡಿ ಪ್ರಯತ್ನ ಮಾಡ್ತಾ ಇದೀವಿ. ಇನ್ನೂ ಒಬ್ರಿಂದ ನಮ್ಗೆ ಸ್ವಲ್ಪ ಸಿಗ್ಬೇಕು. ಕೆಲವರು ಬಹಳ ಅಮೌಂಟ್ ಅವರು ಖರ್ಚು ಮಾಡಿದ್ದಾರೆ, ಇಲ್ಲಿಂದ ತಗೊಂಡು ಹೋಗ್ತಾರೆ, ಅಲ್ಲಿ ಸ್ವಲ್ಪ ಕಡಿಮೆ ಅಮೌಂಟ್ ಅಲ್ಲಿ ಅವರು ಕೊಡ್ತಾರೆ. ಸೊ ವ್ಯಾಲ್ಯೂ ಅವರು ಕಡಿಮೆ ಆಗ್ಬಿಡುತ್ತೆ ಸ್ವಲ್ಪ. ಇಬ್ರು ಜನ ಹ್ಯಾಬಿಚುವಲ್ ಇದೆ ಅಲ್ಲಿ. ಅಲ್ಲಿ ಕೂಡ ಕೇಸಸ್ ಇದೆ. ಕೆಲವು ಇಲ್ಲಿ ಹುಡುಗರು ಇದ್ರು, ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವರಿಂದ ಆಫೆನ್ಸ್ ಮಾಡಿದ್ದಾರೆ ಅವರು. ಬಟ್ ದೇ ಆರ್ ಹ್ಯಾಬಿಚುವಲ್ ಆಫೆಂಡರ್ಸ್ ಕೂಡ ಇದ್ದಾರೆ. 2 ಜನ ಅವರಲ್ಲಿ ಕೂಡ ಸ್ವಲ್ಪ ಗ್ಯಾಂಗ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ರು. 7 ಜನ ಎಲ್ಲ ರಾಜಸ್ಥಾನಿಂದ. ಸೊ ಮತ್ತೆ ಒನ್ ಮೋರ್ ಥಿಂಗ್, ನಾವು ನಿಮ್ಗೆ ಎಲ್ಲರಿಗೆ ಎಸ್ಪೆಷಲಿ KGF ಜನರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ಸ್ವಲ್ಪ ಈಗ ನಿನ್ನೆ ನಮ್ಮ ಮ್ಯಾರಥಾನ್ ಆಯ್ತು, ಅಲ್ಟ್ರಾ ರನ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು.
ದೇಶದ ಬೇರೆ ಬೇರೆ ರಾಜ್ಯದಿಂದ ಇವರು ಅಥ್ಲೀಟ್ಸ್ ರನ್ನರ್ಸ್ ಬಂದಿದ್ರು. ಸೊ ಬಹಳ ಅಪ್ರಿಸಿಯೇಟ್ ಮಾಡಿದ್ದಾರೆ ಇಲ್ಲಿ, ಬಿಕಾಸ್ ಅವರು ನಮ್ಮ ರೂರಲ್ ಏರಿಯಲ್ಲಿ ಬೇತ್ಮಂಗ್ಲಾ, ಕೈಸಂಬಲ್ಲಿ, ನಮ್ಮ ಏಪೆಟ್, ಬೆತ್ತನಪೇಟೆ ಎಲ್ಲ ಅವರು ಕವರ್ ಮಾಡಿದ್ದಾರೆ. ಅವ್ರ ಕ್ಲೀನ್ಲಿನೆಸ್ ಬಗ್ಗೆ ಬಹಳ ಅಪ್ರಿಸಿಯೇಟ್ ಮಾಡಿದ್ದಾರೆ. ಬಟ್ ನಮ್ಮ KGF ಟೌನ್ ಅಲ್ಲಿ ಸ್ವಲ್ಪ ಜನ ಎಲ್ಲರೂ ಸ್ವಲ್ಪ ಕ್ಲೀನ್ಲಿನೆಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ನೀವೆಲ್ಲರೂ ಸಾರ್ವಜನಿಕರು ಸ್ವಲ್ಪ ಸೇಫ್ KGF ಈಗ ಬಹಳ ರೌಡಿ ಫ್ರೀ ಆಲ್ಮೋಸ್ಟ್ ಆಗಿದೆ, ಡ್ರಗ್ ಕೂಡ ಕಡಿಮೆ ಆಗ್ತದೆ. ಬಟ್ ಕ್ಲೀನ್ಲಿನೆಸ್ ಮೇಲೆ ಕೂಡ ಫೋಕಸ್ ಮಾಡಬೇಕು. ಕ್ಲೀನ್ KGF ತರ ನೀವೆಲ್ಲರೂ ಸ್ವಲ್ಪ ಕೈ ಜೋಡಿಸಿ ನಗರಸಭೆ ಜೊತೆ ಕೊಂಡು ಮಾಡಿ ನಿಮ್ ಏರಿಯಾ, ನಿಮ್ ಲೈನ್ ಇದೆ, ನಿಮ್ ಲೇನ್ಸ್ ಎಲ್ಲ ನೀವು ಸರಿಯಾಗಿ ಕ್ಲೀನ್ಲಿನೆಸ್ ಮೇಲೆ ಸ್ವಲ್ಪ ಗಮನ ಹರಿಸಿದ್ರೆ ನಾವು KGF ಗೆ ಒಂದು ಮಾಡೆಲ್ ಟೌನ್ ತರ, ನಮ್ಮ ರಾಜ್ಯದ ಕ್ಲೀನೆಸ್ಟ್ ಟೌನ್ ಆ ತರ ನಾವು ಒಳ್ಳೆ ಹೆಸರು ತರಬಹುದು. ಈಗ ಮುಂದಿನ ದಿನದಲ್ಲಿ ಡೆಫಿನೆಟ್ಲಿ KGF ಅಲ್ಲಿ ಸುಮಾರು ಡೆವಲಪ್ಮೆಂಟ್ ಆಗ್ತದೆ. ಸೊ ನಮ್ಮ KGF ಅಲ್ಲಿ ಇದು ಇಷ್ಟು ಕ್ಲೀನ್ಲಿನೆಸ್ ಇದೆ, ಇಷ್ಟು ಏನು ಹೆರಿಟೇಜ್ ಇದೆ, ಅದು ಬಗ್ಗೆ ಸ್ವಲ್ಪ ಗಮನ ಹರಿಸಿದೆ. ಸೊ ಇನ್ನು ಒಳ್ಳೆ ಜಾಸ್ತಿ ರೆಸ್ಪಾನ್ಸ್ ಬರುತ್ತೆ. ಬಿಕಾಸ್ ವಿ ಹ್ಯಾವ್ ಎವ್ರಿಥಿಂಗ್, ಒಳ್ಳೆ ಹಿಸ್ಟ್ರಿ ಇದೆ, ಲೇಬರ್ಸ್ ಇದ್ದಾರೆ, ಅಂಡ್ ದಿ ಗುಡ್ ಎಜುಕೇಶನ್ ವಿ ಹ್ಯಾವ್, ಕನೆಕ್ಟಿವಿಟಿ ವಿ ಹ್ಯಾವ್, ಎವ್ರಿಥಿಂಗ್ ಇಸ್ ದೇರ್. ಸೊ ಇದು ಸ್ವಲ್ಪ ಸ್ಮಾಲ್ ಥಿಂಗ್ಸ್, ಸ್ವಲ್ಪ ಸಿವಿಕ್ ಸೆನ್ಸ್ ನಾವು ಇಂಪ್ರೂವ್ಮೆಂಟ್ ಮಾಡಿದರೆ ಸ್ವಲ್ಪ ಚೆನ್ನಾಗಿ ನಾವು ನೋಡಿದೀವಿ. ಚಿಕ್ಕ ಮಕ್ಕಳು ಕೆಲವು ನಾಟ್ ಎಲ್ಲರೂ ಇಲ್ಲ, ಕೆಲವು ಮೇ ಬಿ 10-15% ಅಲ್ಲಿ ಕುಡಿತಾರೆ, ಬೋಟಲ್ ಅಲ್ಲೇ ಬಿಸಾಕ್ತಾರೆ. ಅದು ದಟ್ ಈಸ್ ನೋ ಬಡಿ ಇಸ್ ಫಾಲ್ಟ್, ಇಟ್ ಸಿವಿಕ್ ಸೆನ್ಸ್. ನೀವು ಇಂಡಿವಿಜುವಲಿ ಆಗಿ ನೀವೆಲ್ಲರೂ ಸ್ವಲ್ಪ ಸುಧಾರಣೆ ಮಾಡಬೇಕು. ಸೊ ನಿಮ್ ಮಕ್ಕಳು ಹೇಳ್ಬೇಕು, ಈ ತರ ಇಲ್ಲಿ ಬೋಟಲ್ ಬಿಸಾಕ್ಬಾರ್ದು, ಇಲ್ಲಿ ಗಲೀಜ್ ಮಾಡಬಾರ್ದು, ಒಂದು ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು. ಅದು ನಮ್ಮಿಂದ ಮನವಿ ಇದೆ. ಸೊ ಎಲ್ಲರೂ ಸ್ವಲ್ಪ ಇಲ್ಲಿ ಸುಧಾರಣೆ ಆಗಿದ್ರೆ ನಮ್ಮ KGF ಗೆ ಇನ್ನೂ ಒಳ್ಳೆ ಹೆಸರು ಬರುತ್ತೆ. ಈವ್ನಿಂಗ್ ಟೈಮ್ಸ್ ಹ್ಮ್ ನಗರಸಭೆ ಮುಂದೆ ಪಾರ್ಕ್ ಇದೆ, ಹ್ಮ್ ಅಲ್ಲಿ ಬಾಟಲ್ಸ್ ಎಲ್ಲ ಬಿದ್ದು ಡೀಸೆಂಟ್ ಕಂಪ್ಲೇಂಟ್ ಹ್ಮ್ ನಾನು ಈಸ್ಟರ್ಗೆ ಇನ್ಫಾರ್ಮ್ ಮಾಡ್ತೀನಿ. ಬಸ್ಸಲ್ಲಿ ಗ್ರೌಂಡ್ ಹ್ಮ್ ಎದುರುಗಡೆ ಕಂಪ್ಲೀಟ್ ನಾನ್ ವೆಜ್ ಅಂಗಡಿಗಳು ಇದ್ದಾವೆ, ಅಲ್ಲಿಂದ ಓಡಾಡ್ಕೊಂಡು ಹ್ಮ್ ಇದ್ರ ಬಗ್ಗೆ ಒಂದು ವಿಸಿಟ್ ಮಾಡಿ. ಹ್ಮ್. ಜನ ಈಗಾಗಲೇ ನಾವು ದಿನ ನಮ್ಮ ಪೊಲೀಸರನ್ನು ನೋಡಿದ್ರೆ ಅದು ಅವಾಯ್ಡ್ ಆಗ್ತದೆ. ನೀವು ಕಂಪಲ್ಸರಿ ಎಲ್ಲ ಪಾರ್ಕೆಯಲ್ಲಿ ಸಾಯಂಕಾಲ ವಿಸಿಟ್ ಮಾಡಿ, ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಬಂಗಾರಪೇಟೆಯಲ್ಲಿ ಕೂಡ, ಇಲ್ಲಿ ಕೂಡ ಎಲ್ಲಿ ಪಬ್ಲಿಕ್ ಪಾರ್ಕ್ಸ್ ಇದೆ ಅಲ್ಲಿ ಕಂಪಲ್ಸರಿ ಸಾಯಂಕಾಲ ಹೋಗ್ಬೇಕು. ಯಾರು ಇಲ್ಲಿ ಲೀಗಲ್ ಆಕ್ಟಿವಿಟಿ ಮಾಡ್ತಾರೆ, ಕುಡಿತಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಮತ್ತೆ ಇಲ್ಲಿ ಕೆಲವು ನಾವು ರೂಟ್ ಮಾರ್ಚ್ ಎಲ್ಲ ಮಾಡ್ತಾ ಇದೀವಿ, ಏರಿಯಾ ಡಾಮಿನೇಷನ್ ಮಾಡ್ತೀವಿ. ಕೆಲವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಡ್ರಿಂಕಿಂಗ್ ಮಾಡ್ತಾರೆ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಯಾರು ಡ್ರಿಂಕಿಂಗ್ ಮಾಡಬಾರ್ದು, ಯಾರು ಆಲ್ಕೋಹಾಲ್ ಸೇರ್ಬಾರ್ದು. ನಮ್ಗೆ ಯಾವುದೇ ಮಾಹಿತಿ ಬಂದ್ರೆ ನಾವು ಖಂಡಿತವಾಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನೀವೆಲ್ಲರೂ ಕೂಡ ಸಾರ್ವಜನಿಕರು, ನಿಮ್ ಏರಿಯಾದಲ್ಲಿ ಯಾರು ಪಬ್ಲಿಕ್ ಪ್ಲೇಸ್ ಅಲ್ಲಿ ಡ್ರಿಂಕಿಂಗ್ ಮಾಡ್ತಾರೆ, ಆಲ್ಕೋಹಾಲ್ ಸೇರ್ತಾರೆ ಅಥವಾ ಏನಾದ್ರು ಗಾಂಜಾ ಸೇರ್ತಾರೆ, ತಕ್ಷಣ ನಮ್ಗೆ ಮಾಹಿತಿ ಕೊಡಿ. ನಮ್ಮ ಕಂಟ್ರೋಲ್ ರೂಮ್ ಮಾಹಿತಿ ಕೊಡ್ಬೋದು. ನಮ್ಮ ಕಂಟ್ರೋಲ್ ರೂಮ್ ನಂಬರ್ 9480802700 ಇರುತ್ತೆ, ಅಥವಾ 112 ಕಾಲ್ ಮಾಡಬಹುದು. ಸೊ ದಯವಿಟ್ಟು ನೀವು ಕೂಡ ನಿಮ್ಮ ಏರಿಯಾದು ಸ್ವಲ್ಪ ಅಲ್ಲಿ ಕ್ಲೀನ್ಲಿನೆಸ್ ಮತ್ತೆ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟಿ ಯಾವುದೇ ನಡೆಸಬಾರ್ದು, ಅದ್ರ ಬಗ್ಗೆ ನಮ್ಗೆ ಸಹಾಯ ಮಾಡಬೇಕು. ಹ್ಮ್ ಓಕೆ ಪಾರ್ಕ್ ಅಲ್ಲಿ ಹ್ಮ್ ದಿನ ಸಾಯಂಕಾಲ 6ರಿಂದ 9 ಗಂಟೆವರೆಗೂ, 9ರಿಂದ 10 ಗಂಟೆವರೆಗೂ ಓಕೆ ಡ್ರಿಂಕರ್ಸ್ ನಾವು ಖಂಡಿತವಾಗಿ ನಾವು ಆಕ್ಷನ್ ತಗೊಳ್ತೀವಿ. ನೀವು ಸ್ವಲ್ಪ ಇದು ಬೀಟ್ ಪಾಯಿಂಟ್ಸ್ ಹಾಕಿ ಇದು ಎಲ್ಲ. ಹ್ಮ್ ವೈನ್ ಶಾಪ್ ಇದೆ, 8 ಗಂಟೆ ಮೇಲೆ ಅಲ್ಲಿ ನೋಡಿ ಆಗ್ತಾ ಇದೆ. ಎಕ್ಸೈಸ್ ಆಕ್ಟ್ ಅಲ್ಲಿ ನಿಮ್ಗೆ ಯಾವಾಗ ಈ ತರ ಮಾಹಿತಿ ಬಂದ್ರೆ ತಕ್ಷಣ ನಮ್ಗೆ ಹೇಳಿ, ಯಾರು ಈ ತರ ಕುಡಿತಾರೆ. ನೀವೆಲ್ಲರೂ ವಿ ಆರ್ ಇನ್ ಕಾಂಟ್ಯಾಕ್ಟ್ಸ್, ನಮ್ ಜಸ್ಟ್ ಒಂದು ಮೆಸೇಜ್ ಡ್ರಾಪ್ ಮಾಡಿ, ಕಾಲ್ ಮಾಡಿ, ಇಲ್ಲಿ ಕುಡಿತಾರೆ, ನಾವು ಅವ್ರಿಗೆ ಕೇಸ್ ಬುಕ್ ಮಾಡ್ತೀವಿ. ಸರ್ ಆಫ್ಟರ್ 7 or 8 o'clock ಡೈಲಿ ಇದೆ. ಹ್ಮ್ ಆ ಕಡೆ ಈ ಕಡೆ ಡೈಲಿ ನಡೆಯುತ್ತೆ ಅಲ್ಲಿ. ಹ್ಮ್ ಡೈಲಿ ಇನ್ಸಿಡೆಂಟ್ ನಡೆಯುತ್ತೆ. ಓಕೆ ಸುಮಾರು ಸಲ ಸರಿ. ಆಫೀಸ್ ಇರೋದು ಆ ಕಡೆ, ಹ್ಮ್ ಸರೌಂಡಿಂಗ್ ಅಲ್ಲಿ ಫುಲ್ ಇದ್ದಾರೆ. ಹ್ಮ್ ಮತ್ತೆ ನಾವು ಇಲ್ಲಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ, ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸ್ತೀವಿ. ಸೊ ನೀವು ಕೂಡ ಬಾರ್ ಓನರ್ಗಳು ಹ್ಮ್ ಯಾವುದೇ ಅಬಕಾರಿ ನಿಯಮಗಳನ್ನ ಪಾಲನೆ ಮಾಡಬೇಕು. ಹ್ಮ್ ರೂಲ್ಸ್ ಮಾಡಬಾರ್ದು, ಹ್ಮ್ ಎಲ್ಲ ಬಾರ್ಗಳು ರೂಲ್ಸ್ ಮಾಡಬಾರ್ದು. ಹ್ಮ್ ಖಂಡಿತವಾಗಿ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಜೊತೆಗೆ ನಾವು ಕೆಲಸ ಮಾಡಬೇಕು. ಅವರು ಕೂಡ ಅವರಿಗೆ ಕೂಡ ನಾವು ಹೇಳಿದೀವಿ, ನಮ್ಗೆ ಏನೇ ಮಾಹಿತಿ ಯಾವಾಗ ಬರುತ್ತೆ ನಾವು ಕೂಡ ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಜಾಸ್ತಿ ಮಾಡ್ತೀವಿ.